ಇಬ್ರು ನಿದ್ದೆ ಮಾಡಿಲ್ಲ ಆ್ಯಕ್ಚುಲಿ. ಐ ಥಿಂಕ್ ನಾವೇನು ನೋಡಲ್ಲ, ಹಿಂಗೆ ಮಲ್ಕೋತೀವಿ ಅನಿಸ್ತದೆ. ಇಲ್ಲ ಸ್ವಲ್ಪ ನೋಡೋಣ. ಒಂದಷ್ಟು ಸಲಾಡ್ಸ್, ಆಮೇಲೆ ಇಲ್ಲಿ ಡೆಸರ್ಟ್ಸ್ ಟೇಸ್ಟ್ ಮಾಡೋಣ ಅಂತ ತೊಗೊಂಬಂದಿದ್ದೀವಿ. ಆ್ಯಂಡ್ 2 ಡ್ರಿಂಕ್ ಕೊಟ್ಟಿದ್ದಾರೆ. ನಮಗೆ ನಮ್ಮ ಕರೆನ್ಸಿಲಿ 650 ರೂಪೀಸ್ ಬೀಳುತ್ತೆ ಒಂದು ಬೌಲ್ ಪಾಸ್ತಾಗೆ. ಅಲ್ಲಿ ಇಡ್ಲಿನೂ ಇತ್ತು, ಇಡ್ಲಿನೂ 700 ರೂಪಾಯಿ ಇತ್ತು. ಇಲ್ಲ, ಇಡ್ಲಿಗೆ ಇನ್ನೊಂದು 2 ದಿನದಲ್ಲಿ ಕ್ರೇವಿಂಗ್ ಆಗುತ್ತೆ, ಅಲ್ಲಿ ತನಕ ಕಾಯೋಣ. ನಮ್ಮ ಇಂಡಿಯಾದಲ್ಲಿ ಜಸ್ಟ್ ಏರ್ಪೋರ್ಟ್ ಒಳಗಡೆ ಗೇಟ್ಸ್ ಇದ್ದಂಗೆ ಇರುತ್ತಲ್ಲ, ಸೊ ಇಲ್ಲಿ ಒಂದು ಗೇಟಿಂದ ಇನ್ನೊಂದು ಗೇಟ್ಗೆ ಹೋಗೋಕ್ಕೆ ಒಳ್ಳೆ ಟ್ರೈನ್ ಇದೆ, ಅಂದರೆ ಮೆಟ್ರೋ ಥರ ಇದೆ. ಸೊ ಆ ಮೆಟ್ರೋ ಟ್ರೈನ್ ಇಟ್ಕೊಂಡು ನಮ್ಮ ಗೇಟ್ಗೆ ಹೋಗಿ ಅಲ್ಲಿ ಚೆಕ್ ಇನ್ ಆಗಿ ನಮ್ಮ ಫ್ಲೈಟ್ ಒಳಗೆ ಹೋಗಬೇಕು. ಫಾಸ್ಟಾಗಿ ಹೋಗ್ತಾ ಇದೆ, ಮೆಟ್ರೋ ಥರನೇ ಇದೆ. ಇಲ್ಲ, ಲುಕ್ ಎಟ್ ದ ಸ್ಪೀಡ್, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಮಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ವ್ಲಾಗ್. ಏನಕ್ಕಂದರೆ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಹನಿಮೂನ್ಗೆ. ಸೊ ಎಲ್ಲಿ ಜಾಗ ಅಂತ ಏನು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ನಿಮಗೆ. ನಾವು ಈಗ ತಾನು ಜಸ್ಟ್ ಏರ್ಪೋರ್ಟಿಗೆ ಬಂದು ಈಗ ನಮ್ಮ ಬ್ಯಾಗ್ ಸೈಡ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮದು ಫ್ಲೈಟ್ ಎಲ್ಲ ಎಲ್ಲಿ ಯಾವುದು ಅಂತ ಹೇಳ್ಬಿಡುಪ್ರೆ. ನಾವು ಈಗ ಮಲೇಷಿಯನ್ ಏರ್ಲೈನ್ಸಲ್ಲಿ ಕೋಲಾಲಂಪುರ್ಗೆ ಹೋಗ್ತಿದ್ದೀವಿ. ಅಲ್ಲಿ ನಮ್ಮ ಲೇ ಓವರ್ ಇದೆ, ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಆ್ಯಂಡ್ ನಂದಿದು ಲೇ ಓವರ್ ಫಸ್ಟ್ ಫ್ಲೈಟು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಇವಳು ಹೊಟ್ಟೋಗಿದ್ಲು ಮುಂಚೆನೇ ವೇಟ್ನಮ್ ಹೋದಾಗ. ಸೊ ನನಗೆ ಲೇ ಓವರ್ ಹೋಗಿಲ್ಲ, ಲಗೇಜ್ ಎತ್ಕೊಂಡು ಚೇಂಜ್ ಮಾಡೋದು ಅದೆಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಮುಂಚೆ ಹೋಗಿದ್ದ ಫ್ಲೈಟ್ಲೆಲ್ಲ ಡೈರೆಕ್ಟಾಗಿ ಹೋಗಿ ಡೆಸ್ಟಿನೇಷನ್ ರೀಚ್ ಆಗಿದ್ದು. ಸೊ ಇದರಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಈಗ ಟರ್ಮಿನಲ್ 2ನಲ್ಲಿ ಇದ್ದೀವಿ, ಬೆಂಗಳೂರು ಏರ್ಪೋರ್ಟ್. ಈಗ ಹೋಗಿ ಚೆಕ್ ಇನ್ ಆಗಬೇಕು, ಎಲ್ಲ ಮಾಡಿಕೊಂಡು ವಿಲ್ ಗಿವ್ ದಿ ಅಪ್ಡೇಟ್ಸ್. ಎಸ್, ಚೆಕ್ ಇನ್ ಆಗ್ಬಿಟ್ಟು ಸಿಗ್ತೀವಿ. ಇವಾಗ ತಾನೇ ಜಸ್ಟ್ ನಾವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಲಾಂಜಿಗೆ ಬಂದ್ವಿ. ಸೊ ಇವಾಗ ಬಂದು ಮೇಡಮ್ ಜೊತೆ ಒಂದು ಮೃಷ್ಟಾನ್ನ ಭೋಜನ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಲೌಂಜಲ್ಲಿ ಡೊಮೆಸ್ಟಿಕ್ ಲೌಂಜ್ಗಿನ ಸ್ವಲ್ಪ ಜಾಸ್ತಿ ಐಟಮ್ಸ್ ಇದೆ. ಆ್ಯಂಡ್ ಹತ್ತಿರ ಕೂಡ ಬೇರೆ ನಮ್ಮ ಗೇಟ್ಗೆ. ಸೊ ಸುಮ್ಮನೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದ್ವಿ. ಟ್ರೈ ಮಾಡೋಕ್ಕೆ ಅಂತ ಈಗ ಒಳಗಡೆ ಬಂದು ತಿಂತಾ ಇದ್ವಿ. ಇಟ್ಸ್ ಬಿನ್ ಮೋರ್ ದೆನ್ 12 hours ನಾವು ಊಟ ಮಾಡಿ. ಭಾರಿ ಹೊಟ್ಟೆ ಹಸಿತು. ಆಲ್ ಪ್ಲೇಟಲ್ಲಿ ಫುಲ್ ಏನದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಟೈಪ್ಸ್ ಇದೆ. ಇಲ್ಲ, ಇದು ನನ್ನ ಪ್ಲೇಟೇನೆ. ದೋಸೆನೂ ನಂದೆ. ಬಿಸಿಬೇಳೆ ಬಾತು, ಪೊಂಗಲ್ಲು, ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಸ್ಟೈಲು, ಆಮ್ಲೆಟ್ ಎಲ್ಲ ಇದೆ. ಇಲ್ಲಿ ಮಸಾಲೆ ದೋಸೆ, ಇಲ್ಲಿ ಶಾವ್ಗೆ, ಆಲೂ ಪರೋಟ, ಏನೋ ಬರ್ಗರ್ ಇತ್ತು, ಒಂದು ಬರ್ಗರ್ ತೊಗೊಂಬಂದಾಳೆ. ಒಂದಷ್ಟು ಸಲಾಡ್ಸು, ಆಮೇಲೆ ಇಲ್ಲಿ ಡೆಸರ್ಟ್ಸ್ ಟೇಸ್ಟ್ ಮಾಡೋಣ ಅಂತ ತೊಗೊಂಬಂದಿದ್ದೀವಿ. ಆ್ಯಂಡ್ 2 ಡ್ರಿಂಕ್ ಕೊಟ್ಟಿದ್ದಾರೆ. ಹೆಂಗಿದೆ ಪ್ರಾ? ಫುಡ್ ಇಸ್ ಆಲ್ಸೋ ನೈಸ್. ಇನ್ನೂ ಟೇಸ್ಟ್ ಮಾಡಿಲ್ಲ, ನಾ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನು ಅಡ್ವಾಂಟೇಜು ಇಂಟರ್ನ್ಯಾಷನಲ್ ಲೌಂಜಲ್ಲಿ ಅಂದರೆ ಐದರ್ 2 ಮಾಕ್ಟೇಲ್ಸ್ ಆರ್ ಕಾಕ್ಟೇಲ್ಸ್ ತೊಗೋಬೋದು ಪರ್ ಪರ್ಸನ್. ಸೊ ಅದನ್ನು ಇನ್ನೂ ಹೋಗಿಲ್ಲ, ನಾವು ತಿನ್ಬಿಟ್ಟು ಹೋಗೋಣ ಅಂತ. ಫುಡ್ ಇಸ್ ಆಲ್ಸೋ ನೈಸ್. ವರ್ಷ ಪೂರ್ತಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇರಲ್ಲ. ಇಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಸ್ ಇದ್ದರೆ ಇಲ್ಲಿಗೆ ಆರಾಮಾಗಿ ಬರ್ಬೋದು. ಸೊ ಇಷ್ಟೆಲ್ಲ ತಿನ್ಕೊಂಡು ಬೇಗ ಹೋಗ್ಬೇಕು. ನಮಗೆ ಟೈಮು ಕಮ್ಮಿ ಇದೆ, ಇನ್ನೊಂದು 2 ಅವರ್ಸಲ್ಲಿ ನಮ್ಮದು 2 ಅವರ್ಸು ಅಲ್ಲ, ಎಷ್ಟು ಇನ್ನು 1.5 ಅವರ್ಸಲ್ಲಿ ನಮ್ಮ ಫ್ಲೈಟ್ ಇದೆ. ಸೊ ಬೇಗ ತಿನ್ಕೊಂಡು ಬೇಗ ಹೋಗಿ ಫ್ಲೈಟ್ ಕ್ಯಾಚ್ ಮಾಡ್ತೀವಿ. ಈಗ ನಮ್ಮದು ಚೆಕ್ ಇನ್ ಆಯಿತು, ಬೋರ್ಡಿಂಗು ಆಯಿತು. ಈಗ ಬಂದಿದ್ದೀವಿ ಆಲ್ಮೋಸ್ಟ್ ಫ್ಲೈಟ್ ಹತ್ತಕ್ಕೆ. ಇನ್ನೇನು ಫ್ಲೈಟ್ಗೆ ಇನ್ನೊಂದು 30 minutesಲ್ಲಿ ಫ್ಲೈಟ್ ಹೊರಡುತ್ತೆ. ಎಸ್, ಈಗ ನಮ್ಮ ಫ್ಲೈಟ್ ಒಳಗೆ ಬಂದಿದ್ದೀವಿ. ಫುಲ್ ಇಲ್ಲೆಲ್ಲ ಹೊತ್ಕೊಳ್ಳೋಕ್ಕೆ ಮತ್ತು ಹೊರ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸಾಪ್ರ. ಆ್ಯಂಡ್ ಈಗ ತಾನೇ ಬಂದು ಕೂತ್ಕೊಂಡಿದ್ದೀವಿ ನಮ್ಮ ಸೀಟಲ್ಲಿ ಆಫ್ಟರ್ ಲಾಂಗ್ ವೆಯ್ಟಿಂಗ್ ಟೈಮ್. ಲಾಂಜಲ್ಲಿ ಎಷ್ಟು 1-2 ಅವರ್ಸ್ ಇದ್ದಬ್ರೆ. 2 ಅವರ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಬಂದು ಕೂತಿದ್ದೀವಿ. ಇವಾಗ 11:55 ಹೊರಡುತ್ತೆ ಫ್ಲೈಟು. ಅಲ್ಲಿ ರೀಚ್ ಆಗೋದು 6 ಆಗುತ್ತೆ, 6:30 ಅಂತ. ಅಲ್ಲಿ ತನಕ ಇಲ್ಲ. ಸೊ ನಾವು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಸೀರೀಸು ಡೌನ್ಲೋಡ್ ಮಾಡಿಕೊಂಡು ರೆಡಿ ಇದೆ. ಈಗ ಟೇಕ್ ಆಫ್ ಆಗ್ತದಂಗೆ ಶುರು ಮಾಡಬೇಕು. ಸೊ ನಮಗೆ ಇನ್ನೂ 4 hours ಲೇ ಓವರ್ ಇದೆ ಇಲ್ಲಿ ಕೋಲಾಲಂಪುರಲ್ಲಿ. ಅಲ್ಲಿಂದ ಮುಗಿಸಿ ನೆಕ್ಸ್ಟ್ ಫ್ಲೈಟ್ ಹತ್ತಿದ್ದೀವಿ. ಎಸ್, ಇಬ್ರು ನಿದ್ದೆ ಮಾಡಿಲ್ಲ ಆ್ಯಕ್ಚುಲಿ. ಐ ಥಿಂಕ್ ನಾವೇನು ನೋಡಲ್ಲ, ಹಿಂಗೆ ಮಲ್ಕೋತೀವಿ ಅನಿಸ್ತದೆ. ಇಲ್ಲ ಸೊ ಸ್ವಲ್ಪ ನೋಡೋಣ, ಸ್ವಲ್ಪ ನೋಡ್ಬಿಟ್ಟು ಮಲ್ಕೋತೀವಿ. ನಾನು ಸುಮಾರು ಸರಿ ಫ್ಲೈಟಲ್ಲಿ ಓಡಾಡಿದ್ದೀನಿ, ಬಟ್ ಒಂದು ಸಲಿನೂ ಲೈಕ್ ಮೀಲ್ ಇನ್ಕ್ಲೂಡೆಡ್ ಫ್ಲೈಟ್ ಹೋಗಿರಲಿಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಓಡಾಡ್ತಾ ಇದ್ದೆ. ಆ್ಯಂಡ್ ಥೈಲ್ಯಾಂಡ್ಗೆ ಹೋಗಿದ್ದು 4 hours, ಸೊ ಅಲ್ಲಿ ಕೊಟ್ಟಿರಲಿಲ್ಲ. ಸೊ ಇವತ್ತು ನಾವು ಮೀಲ್ ಇನ್ಕ್ಲೂಡೆಡೇ ತೊಗೊಂಡಿದ್ವಿ. ಸೊ ಏನು ಕೊಟ್ಟು ತೋರಿಸ್ತೀವಿ ಬನ್ನಿ. ಫಸ್ಟ್ ಒನ್ನು ವೆಜ್ ಬಿರಿಯಾನಿ ಕೊಟ್ಟಿದ್ದಾರೆ. ಆ್ಯಂಡ್ ಮೊಸರು,
ಉಪ್ಪಿನಕಾಯಿ, ಸಲಾಡು, ಒಂದು ಪಾಯಸ ಮತ್ತು ಸಾಲ್ಟೆಡ್ ಪೀನಟ್ಸು, ನೀರು. ಸೊ ಫಾರ್ ದ ಫಸ್ಟ್ ಟೈಮ್ ಬನ್ನಿ ಏರೋಪ್ಲೇನಲ್ಲಿ ಕೂತ್ಕೊಂಡು ಇಷ್ಟು ಎತ್ತರದಲ್ಲಿ ಊಟ ಮಾಡೋಣ. ಈಗ ಇಲ್ಲಿ ಕ್ರೊಸಾಂಟ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಬಟ್ ಇದೇನು ಅಂದರೆ ಸೆಲ್ಫ್ ಸರ್ವೀಸ್ ಅಂತ ಅಂದರು. ಸೊ ನಾವೇ ಹೋಗಿ ತೊಗೊಂಡು ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಆಮೇಲೆ ಬಿಲ್ ಮಾಡಿಸೋದು. ನಿಂಗೆ ಬೇಕಿದ್ದು ಮೇಲ್ಗಡೆದಲ್ಲ ಪ್ರೇ? ಅದೇ ಇದು. ಹೌದಾ? ಸ್ವಲ್ಪ ದೊಡ್ಡ ಸೈಜ್ ಇದೆ. ಸೂಪರ್. ನಾವೀಗ ಕೊಲಾಲಂಪುರ್ಗೆ ಬಂದಿದ್ದೀವಿ, ಮಲೇಷ್ಯಾದಲ್ಲಿ ಇದ್ದೀವಿ ಈಗ ಸದ್ಯಕ್ಕೆ. ಸೊ ಈಗ ನಮಗೆ ಇಲ್ಲಿ ಲೇ ಓವರ್ ಇರೋದ್ರಿಂದ 4 hours 5 hours ಸೊ ಸ್ವಲ್ಪ ತಿನ್ಕೊಂಡು ಓಡಾಡಿಕೊಂಡು ಟೈಮ್ ಪಾಸ್ ಮಾಡೋಣ. ಸೊ ಇದನ್ನು ಫಸ್ಟಿಗೆ ತೊಗೊಂಡಾಯ್ತು, ಬಿಲ್ ಮಾಡ್ಸೋಣ ನಡಿ. ಬಾ. ಇಲ್ಲಂತೂ ನಾವು ಏರ್ಪೋರ್ಟ್ ಸುತ್ತಾಡ್ತಾ ಇದ್ದೀವಿ. ನಮಗೆ ಲಿಟ್ರಲಿ ಒಂದು 2 ಹೆಜ್ಜೆಗೂ ನಮ್ಮ ಕನ್ನಡದವರೇ ಸಿಗ್ತಾ ಇದ್ದಾರೆ. ಎಲ್ಲಿ ನೋಡ್ರು ಕನ್ನಡದವರೇ, ಈಗ ಬಾರಲ್ಲ ಹೋಗ್ಲಾ ಈ ಕಡೆ ಬನ್ನಿ ಸಾರ್ ಅಂತ. ನಾವಿದು ಮಲೇಷ್ಯಾದಲ್ಲಿದ್ದೀವೋ, ಬೆಂಗಳೂರಿಂದ ಬಂದಿರ್ಬೋದು ಇನ್ನೊಂದು ಫ್ಲೈಟ್ ಮೋಸ್ಟ್ಲಿ. ಹೌದು, ನಾವು ಮಲೇಷ್ಯಾದಲ್ಲಿದ್ದೀವೋ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇದೀವಿ ಗೊತ್ತಾಗ್ತಾ ಇಲ್ಲ. ಅಷ್ಟು ಜನ ಇದ್ದಾರೆ. ಕನ್ನಡ ಕೇಳಲ್ಲ ಆ್ಯಕ್ಚುಲಿ. ಹೌದು, ಕನ್ನಡ ಈ ಕಡೆ ಮುಂದೆ ಕನ್ನಡನೇ ಕೇಳಿಸ್ತಿರಲ್ಲ ಬೆಂಗಳೂರಲ್ಲಿ, ಇಲ್ಲಿ ಕೇಳಿಸ್ತಾ ಇದೆ, ಅದು ಖುಷಿ ವಿಷಯ. ಇವಾಗ ಕ್ರೊಸಾಂಟ್ ತೊಗೊಂಡು ಬಂದು ಕೂತಿದ್ದೀವಿ, ನಾವು ಟ್ರೈ ಮಾಡೋಣ ಅಂತ. ಇನ್ನು ಟೈಮ್ ಪಾಸ್ ಮಾಡಬೇಕು, ನಾವು ಇನ್ನೂ 4 hours ಟೈಮ್ ಪಾಸ್ ಮಾಡಬೇಕು. ಇದು ಏರ್ಪೋರ್ಟ್ ಅಂದ್ರೆ ಸಿಕ್ಕಾಬಳೆ ದೊಡ್ಡದಿದೆ. ಇಲ್ಲಿ ಹೆಂಗಿದೆ ಅಂದರೆ ಒಂದು ಗೇಟಿಂದ ಇನ್ನೊಂದು ಗೇಟಿಗೆ ಹೋಗೋಕ್ಕೇ ಈಗ ತುಂಬ ದೊಡ್ಡದಿರೋದ್ರಿಂದ ಟ್ರೈನ್ ಫೆಸಿಲಿಟೀಸ್ ಇದೆ ಒಳಗಡೆ, ಏರ್ಪೋರ್ಟ್ ಒಳಗಡೆ. ಸೊ ಒಂದು ಗೇಟಿಂದ ಇನ್ನೊಂದು ಗೇಟಿಗೆ ಟ್ರೈನ್ಗಳಿದೆ. ಸೊ ನೋಡಿಬಿಟ್ಟು ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈಗ ಇನ್ನೊಂದು 2 hours ನೋಡೋಣ, ಫುಲ್ ಏರ್ಪೋರ್ಟ್ಸ್ನ ಬೀಚ್ ಹಾಕಿ ನಿಮಗೂ ತೋರಿಸ್ತೀವಿ ಏನಿದೆ ಅಂತ. ಹೆಂಗಿದೆ ಪ್ರೇ? ಈಗ ಇದನ್ನು ಬಿಸಿ ಮಾಡಿ ಕೊಟ್ಟರು. ಜಾಸ್ತಿ ಕ್ರೊಸಾಂಟ್ ಥರ ಅನಿಸ್ತಾ ಇಲ್ಲ, ಡೋನಟ್ ಥರ ಅನಿಸ್ತಾ ಇದೆ. ಕ್ಯಾರಮಲ್ ಹಾಕಿದ್ರಲ್ಲ ಅದಕ್ಕೆ ಅನ್ಸುತ್ತೆ, ಸ್ವೀಟ್ ಇದೆ ಜಾಸ್ತಿ. ಡೋನಟ್ ಥರ ಅನಿಸ್ತಾ ಇದೆ ಆ್ಯಂಡ್ ಫ್ಲಫಿ ಕೂಡ ಇದೆ. ಆ್ಯಕ್ಚುಲಿ ಬೆಂಗಳೂರು ಏರ್ಪೋರ್ಟಲ್ಲೇ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಇಲ್ಲ ಇಷ್ಟು ದೊಡ್ಡ ಸೈಜಿಗೆ ಅರೌಂಡ್ 250 rupees ಸಿಕ್ತು, ಅಂದರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ಮೇಲೆ. ಹೌದು, ಇಲ್ಲಿ 14. ಸೊ ಅಲ್ಲಿ ಜಾಸ್ತಿ ಆಗುತ್ತೆ ಇದಕ್ಕಿಂತ. ಚೆನ್ನಾಗಿದೆ. ಹಂಗೆ ನೋಡೋಕೆ ಏರ್ಪೋರ್ಟಲ್ಲಿ ಬೆಂಗಳೂರಲ್ಲೇ ಎಲ್ಲದಕ್ಕಿಂತ ಜಾಸ್ತಿ ನಾನು ನೋಡಿರೋದು, ಬೇರೆ ಕಡೆನೇ ಕಮ್ಮಿ. ಬೇಗ ತಿನ್ಕೊಂಡು ಇವಾಗ ಏರ್ಪೋರ್ಟ್ ಬಿಡಿಸ್ಕೋಗೋಣ. ಇದು ಒಂದು ಇಶ್ಯೂ ಆಗಿತ್ತು, ಇದು ವರ್ಕ್ ಆಗ್ತಾ ಇರಲಿಲ್ಲ ಎಸ್ಕಲೇಟ್ರು. ಸೊ ಫಾಸ್ಟಾಗಿ ಕ್ವಿಕ್ಕಾಗಿ ಬಂದರು, ಸರಿ ಮಾಡಿದ್ರೆ ಈಗ ವಾಪಸ್ ಹೋಗ್ತಾ ಇದ್ದಾರೆ. ಕ್ರೇಜಿ. ಈ ಗಾಡಿ ಇಟ್ಕೊಂಡಿದ್ದಾರೆ ಏರ್ಪೋರ್ಟ್ ಒಳಗಡೆ. ಎನಿ ಇಶ್ಯೂಸ್ ಕ್ವಿಕ್ಕಾಗಿ ಬರ್ತಾರೆ, ಸರಿ ಮಾಡ್ತಾರೆ, ವಾಪಸ್ ಹೋಗ್ತಾ ಇರ್ತಾರೆ. ಈಗ ಫುಲ್ ಏರ್ಪೋರ್ಟ್ ಸುತ್ತಿದ್ವಿ. ನಮಗೆ ಖಾರ ಬೇಕಾಗಿತ್ತು, ಖಾರ ಐಟಮ್ಸು ಅಂತ. ಸೊ ಹುಡುಕಿ ಒಂದೇ ಸಿಕ್ಕಿದ್ದೀಗ, ಸ್ಪೈರಲ್ ಟೋಫು ಪಾಸ್ತಾ ಅಂತ. ಇನ್ನೆಲ್ಲ ಮಿಕ್ಕಿದೆಲ್ಲ ಇಲ್ಲ, ನಾನ್ ವೆಜ್ಜು ಇಲ್ಲ ಅಂದರೆ ಖಾರ ಇಲ್ಲ, ಆ ಥರ ಇತ್ತು. ಸೊ ಇದಕ್ಕೆ 27 ಅಂತೆ ಅವ್ರ RM-ಅಲ್ಲಿ, ಇಲ್ಲಿ ಕರೆನ್ಸಿಲಿ. ಸೊ ನಮ್ಮ ಕರೆನ್ಸಿಲಿ 650 rupees ಬೀಳುತ್ತೆ ಒಂದು ಬೌಲ್ ಪಾಸ್ತಾಗೆ. ಸೂಪರ್. ಕವರಿಂಗ್ ಚೆನ್ನಾಗಿ, ಪ್ಯಾಕಿಂಗ್ ಚೆನ್ನಾಗಿ ಮಾಡಿದಾರಲ್ವಾ? ಈಗ ಬಿಸಿ ಮಾಡಿಕೊಟ್ರು. ಎಸ್, ಅಲ್ಲಿ ಇಡ್ಲಿನೂ ಇತ್ತು, ಇಡ್ಲಿನೂ 700 ರೂಪಾಯಿ ಇತ್ತು. ಇವತ್ತು ಬೆಳಗ್ಗೆ ಇನ್ನು ಅನ್ನ ತಿನ್ಕೊಂಡ್ಬಂದಿದ್ದೀವಿ, ಮತ್ತೆ ಯಾಕೆ ಅಂತ. ಎಸ್. ಸೊ 700 ರೂಪಾಯಿ ಕೊಟ್ಟು ಇಡ್ಲಿ ತಿನ್ನೋ ಬದಲು ಇಲ್ಲ, ಇಡ್ಲಿಗೆ ಇನ್ನೊಂದು 2 ದಿನದಲ್ಲಿ ಕ್ರೇವಿಂಗ್ ಆಗುತ್ತೆ, ಅಲ್ಲಿ ತನಕ ಕಾಯೋಣ. ಆ್ಯಕ್ಚುಲಿ ಡೋನಟ್ಸ್ ಇದೆ, ಡಂಕಿನ್ ಡೋನಟ್ಸ್ ಇರೋದು, ಅದು ಟ್ರೈ ಮಾಡ್ಬೋದು. ಬಟ್ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಖಾರ ಬೇಕೇ ಬೇಕು ಅಂತ ಖಾರ. ಇವಾಗ ಫುಲ್ ಏರ್ಪೋರ್ಟ್ ಬೀಚ್ ಹೊಡೆದು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಇವಾಗ ನಂದಿನಿ ಟು ದ ರೆಸ್ಕ್ಯೂ ಅಂದ್ಬಿಟ್ಟು ನಾವು ಬರ್ತಾ ಫ್ಲೈ ಬಸ್ಸಲ್ಲಿ ಬಂದ್ವಲ್ಲ, ಸೊ ಅವರು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಹೆಮ್ಮೆ ನಂದಿನಿದು ಒಂದು ಬಾಕ್ಸು, ಅದರಲ್ಲಿ ಕೋಡ್ಬಳೆ, ನಂದಿನಿದು ಒಂದು ಬಾದಾಮ್ ಹಾಲು, ಮತ್ತು ಇನ್ನೊಂದು ಕೇಕು, ಇನ್ನೊಂದು ಬಿಸ್ಕೆಟ್ಸು, ಮತ್ತು ವಾಟರ್ ಬಾಟಲ್ ಎಲ್ಲ ಕೊಟ್ಟಿದ್ದರು. ಸೊ ಈಗ ಅದೇ ನಮ್ಮ ರೆಸ್ಕ್ಯೂಗೆ ಬಂದಿದೆ, ಅದನ್ನು ತಿಂತಾ ಕೂತಿದ್ದೀವಿ. ಈಗ ನಮ್ಮದು ಫ್ಲೈಟ್ ಟೈಮಿಂಗ್ಸ್ ಅನೌನ್ಸ್ ಆಯಿತು. ಸೊ ಇವಾಗ ಹೋಗಿ ಫ್ಲೈಟ್ ಹತ್ತಬೇಕು. ಎಷ್ಟೊತ್ತಿಗೆ, ಯಾವ ಗೇಟು ಪ್ರೇ? C2 ಅಂತ ಅನೌನ್ಸ್ ಆಗಿದೆ. ಸೊ ಈಗ ಹೋಗಿ ಮತ್ತೆ ಟ್ರೈನ್ ಹಿಡ್ಕೊಂಡು ನಮ್ಮ ಗೇಟ್ಗೆ ಹೋಗಿ ಹೊಸ ಫ್ಲೈಟ್, ಅಂದರೆ ಸೆಕೆಂಡ್ ಫ್ಲೈಟ್, ಈಗ ನಮ್ಮದು ಲೇವರ್ ಇದ್ದಿದ್ದರಿಂದ ಸೆಕೆಂಡ್ ಫ್ಲೈಟ್ ಹತ್ತೀವಿ. ನಾನು ಸದ್ಯ ನಮ್ಮ ಮ್ಯಾಗಿ ಕಂಪ್ನಿದಿನ ಒಂದು ಇದೆ ಅಂತ ಬಂದು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಎಲ್ಲ ಮ್ಯಾಗಿ ಕಂಪ್ನಿದು ಯಾವುದು ವೆಜ್ಜೇ ಕಾಣಿಸ್ತಾ ಇಲ್ಲ. ಇಲ್ಲಿ ಕಣ್ಣು ಕಾಲೆಲ್ಲ ಇದೆ. ಸೊ ನಾನ್ ವೆಜ್ ಆಬ್ವಿಯಸ್ಲಿ. ಇದು ಅಸ್ಸಾಂ ಲಕ್ಸಾ. ಮ್ಯಾಗಿ ಕಂಪ್ನಿ ಅಂತ ನೋಡಿ ಖುಷಿಯಾಗಿ ಬಂದಿದ್ದೆಲ್ಲ ವೇಸ್ಟ್ ಆಯಿತು. ಇದು ಕರ್ರಿ,
ಇದು ಏನೋ ಸೊಪ್ಪಯ್ಯಮ್ ಓಕೆ. ಸೊ ಒಟ್ಟಿನಲ್ಲಿ ವೆಜ್ ತಿನ್ನೋದು ಸಿಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲಿ. ನಾವು ಪಾಸ್ತಾ ತಿನ್ಕೊಂಡ್ವಿ ಸ್ವಲ್ಪ ಸಿಕ್ತು ಅಂತ, ಇಲ್ಲಾಂದರೆ ಸ್ವಲ್ಪ ಇಲ್ಲಿ ಕಷ್ಟ ಆಗೋದು. ನೋಡೋಣ, ಫ್ಲೈಟಲ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ಕೊಡ್ತಾರೆ ಫ್ಲೈಟಲ್ಲಿ ಏನಾರು. ಸೊ ಹೊರಡೋಣ. ನನಗೆ ನಮ್ಮ ಇಂಡಿಯಾದಲ್ಲಿ ಅದು ಕಪ್ಪಲ್ ನೂಡಲ್ಸ್ ಸಿಗುತ್ತಲ್ಲ, ಕಪ್ಪಲ್ ನೂಡಲ್ಸು ನೀರು ಹಾಕೊಂಡು ತಿನ್ನೋದು, ಅದು ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇದ್ದಂಗೆ ಮ್ಯಾಗಿ ಅಂತ ನೋಡ್ತಿದ್ದಂಗೆ ಈ ಕ್ರೇಜಿ ಅಂತ ಓಡೋದೆ. ಈ ಪ್ರೇರಣ ಕೂತಿರಲ್ಲ ಅಲ್ಲಿ ಮುಂದೆ ಹೋಗಿ, ನಾನು ಒಬ್ಬನೇ ಓಡೋದು ತೊಗೊಂಬರ್ತೀನಿ ಅಂತ. ಬಟ್ ಇಲ್ಲ, ಯಾವುದೂ ವೆಜ್ ಇಲ್ಲ, ಏನೋ ಹೆಸರಿದೆ. ಅದು ಆ್ಯಕ್ಚುಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ನೋಡಿದೆ, ಬೇರೆ ಬೇರೆ ಇದೆ, ಎಲ್ಲ ನಾನ್ ವೆಜ್ಜೇ. ಸೊ ಈಗ ಡಿಸಪಾಯಿಂಟೆಡಾಗಿ ಹೋಗ್ತಾಯಿದ್ದೀನಿ. ಅದಾದ್ರೆ ಸಿಕ್ಕಿದ್ರೆ ನೋಡಿ, ರಾಮೆನ್ ಟ್ರೈ ಮಾಡಬೇಕು ಅಂತ ಇದ್ದೀವಿ ಅಲ್ಲಿ ಹೋದ್ಮೇಲೆ. ರಾಮೆನ್ ಚೆನ್ನಾಗಿರುತ್ತೆ ವೆಜ್ಜಲ್ಲಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅಲ್ಲಿಗೆ ಹೋಗ್ತಿದ್ದಂಗೆ ಟ್ರೈ ಮಾಡ್ತೀವಿ. ಇವಾಗ ನಮ್ಮ ಗೇಟ್ C2 ಅಂತ ಇರೋದು. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಇಂಡಿಯಾದಲ್ಲಿ ಜಸ್ಟ್ ಏರ್ಪೋರ್ಟ್ ಒಳಗಡೆ ಗೇಟ್ಸ್ ಇದ್ದಂಗೆ ಇರುತ್ತಲ್ಲ. ಸೊ ಇಲ್ಲಿ ಒಂದು ಗೇಟಿಂದ ಇನ್ನೊಂದು ಗೇಟ್ಗೆ ಹೋಗೋಕ್ಕೆ ಒಳ್ಳೆ ಟ್ರೈನ್ ಇದೆ, ಅಂದರೆ ಮೆಟ್ರೋ ಥರ ಇದೆ. ಸೊ ಆ ಮೆಟ್ರೋ ಟ್ರೈನ್ ಇಟ್ಕೊಂಡು ನಮ್ಮ ಗೇಟ್ಗೆ ಹೋಗಿ ಅಲ್ಲಿ ಚೆಕ್-ಇನ್ ಆಗಿ ನಮ್ಮ ಫ್ಲೈಟ್ ಒಳಗೆ ಹೋಗಬೇಕು. ಸೊ ಹೋಗುವ. ಅಲ್ಲೊಂದಷ್ಟು ಸೀಟಿಂಗ್ ಇದೆ ಅಷ್ಟೇ, ಅಲ್ಲೊಂದು 10 ಜನ ಕೂತ್ಕೊಳ್ಳೋ ಅಷ್ಟು. ಆ ಎಂಡಲ್ಲಿ 2-3 ಸೀಟಿಂಗ್ ಇದೆ, ಅದು ಬಿಟ್ಟರೆ ನಿಂತ್ಕೊಂಡು ಹೋಗೋದೇ. ಗೇಟ್ ಅಲ್ವಾ, ಅದಕ್ಕೆ ಜಾಸ್ತಿ ಮಾಡಿಲ್ಲ. ಬಟ್ ಆದರೂ ಇಟ್ ಇಸ್ ವೆರಿ ಯೂನೀಕ್ ಅಲ್ವಾ, ಎಲ್ಲ ಕಡೆನೂ ಈ ಎಸ್ಕಲೇಟರ್ ಥರದ್ದು ಮೂಮೆಂಟ್ ಆಗೋವಂಥ ವಾಕಿಂಗ್ದು ಅದು ಇದು ಇಟ್ಟಿರ್ತಾರೆ. ಇಲ್ಲಿ 37 ಗೇಟ್ಸ್ ಇದೆ. C ಅಲ್ಲೇನೆ ABCDEFG ಇದೆ, ಎಲ್ಲದರಲ್ಲೂ ಒಂದು 5-6 ಇದ್ದರೆ C-ನಲ್ಲಿ ಮಾತ್ರ 1 to 37 ಇದೆ. ಸೊ ಈಗ ನಮ್ಮದು ಸೆಕೆಂಡ್ ಗೇಟ್ ಅಷ್ಟೇ, ಆದ್ರೂ ಟ್ರೈನಲ್ಲೇ ಹೋಗ್ಬೇಕಂತೆ. ಅದೊಂದು ಆಪ್ಷನ್ ಇರೋದು. ಅದೊಂದೇ ಆಪ್ಷನ್ ಇರೋದು. ಸೊ ಈಗ C2 ಹೋಗಿ ಇಳಿಯೋಣ. ಫಾಸ್ಟ್ ಹೋಗ್ತದೆ, ಮೆಟ್ರೋ ಥರನೇ ಇದೆ. ಇಲ್ಲ, ಲುಕ್ ಎಟ್ ದ ಸ್ಪೀಡ್, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾ ಇದೆ. ಇಲ್ಲ, ಎಷ್ಟು ದೊಡ್ಡ ಏರ್ಪೋರ್ಟ್ ಇರ್ಬೇಕು ಹಂಗಾದ್ರೆ ಅದು. ಇದು ನಾವು ಆ್ಯಕ್ಚುಲಿ ಬಂದಿರೋದು ಟರ್ಮಿನಲ್ 1ಗೆ. ಟರ್ಮಿನಲ್ 2ನಲ್ಲಿ ಬೇರೆ ಗೇಟ್ಸು ಇರುತ್ತೆ, ಬೇರೆ ಡಿಪಾರ್ಚರ್ ಅರೈವಲ್ಸ್ ಎಲ್ಲ ಇರುತ್ತೆ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸು. ಕ್ರೇಜಿ ಹೋಗ್ತಾ ಇದೆ. ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಎಲ್ಲ ಟರ್ಮಿನಲ್ಸ್ಗೂ, ಮೆಟ್ರೋ ಥರ ರೈಲು ಹತ್ತು ಹೋಗೋದು. ಸೊ ನಾವು ಫಸ್ಟ್ ಟೈಮ್ ಬಂದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗೋದು. ಇಲ್ಲಿ ನಮ್ಮ ಮೇಡಮ್ ಮುಂಚೆ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹ್ಯಾಂಡು. ಸೊ ಅವಳಿಗೆ ಗೊತ್ತಿತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಇಳಿಬೇಕು ಅಂತ. ಸೊ ಅವಳು ಕರ್ಕೊಂಡು ಬಂದು ನೀಟಾಗೆ. ಮೇಡಮ್, ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಹೆಂಗೆ ಅನಿಸ್ತಾ ಇದೆ? ಅಲ್ಲ, ಇಲ್ಲಷ್ಟೇ ನಮ್ಮ ನೆಕ್ಸ್ಟ್ ಪ್ಲೇಸಲ್ಲಿ ಯಾರಿಗೂ ಏನೂ ಗೊತ್ತಿಲ್ಲ. ಇವಳು ಮಲೇಷ್ಯಾಗೆ ಬಂದಿದ್ಲು ಮುಂಚೆ ಒಂದ್ಸಲಿ ಅವ್ರ ಫ್ರೆಂಡ್ ಜೊತೆ. ಸೊ ಅದಕ್ಕೆ ಗೊತ್ತು ಅವಳಿಗೆ. ಅಪ್ಪ ಅಮ್ಮನ ಜೊತೆನೂ ಬಂದಿದ್ದೆ. ಅಪ್ಪ ಅಮ್ಮನ ಜೊತೆನೂ ಬಂದಿದ್ದಾಳೆ 2 ಸರಿ 3 ಸಲ ಬಂದಿರೋದು. ಆದ್ರೆ ಒಂದ್ಸಲ ಮಲೇಷ್ಯಾಗೆ ಬಂದಿದ್ದು, ಇನ್ನೊಂದ್ಸಲ ಜಸ್ಟ್ ಇದೇ ತರ ಲೇಓವರ್ಗೆ ಬಂದಿದ್ದು. ಬಟ್ ಅದು ಗೊತ್ತಲ್ಲ ನಿಂಗೆ ಎಲ್ಲಿ ಇಳಿಬೇಕು, ಇಲ್ಲ ಐಡಿಯಾ ಇದೆ. ನೆಕ್ಸ್ಟ್ ಇರೋದು ನಮ್ಗೆ ಹಬ್ಬ, ಯಾಕಂದ್ರೆ ನಾವು ಯಾವ್ದು ಟೂರ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿಲ್ಲ. ಸೊ ನಾವೇ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ನಮ್ಗೆ 2 ವಾರ ರಜಾ ಸಿಕ್ಕಿದೆ ಆಫೀಸಿಂದ. ಸೊ ಯಾಕೆ ಇದನ್ನೆಲ್ಲ ನಾವು ಟೂರ್ ಪ್ಯಾಕೇಜ್ ಮಾಡ್ಕೋಬೇಕು ಅಂತ ಅನ್ನಿಸ್ಬಿಟ್ಟು ನಾವೇ ಹೊರಟು ಬಂದಿದ್ದೀವಿ. ಬಟ್ ನಮ್ಮ ವೀಸಾನ ಮಾಡ್ಕೊಟ್ಟಿದ್ದು ಸೈಟ್ ಸಿ ಹಾಲಿಡೇಸ್ ಅಂತ. ನಾವು ಅವ್ರ ಜೊತೆ ಇವಾಗ ಹೊಸ ಟ್ರಿಪ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಇದ್ರ ಡೀಟೇಲ್ಸ್ನೆಲ್ಲ ಕ್ಯಾಪ್ಷನಲ್ಲಿ ಹಾಕಿರ್ತೀವಿ, ನೀವು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡ್ಬೋದು. ಎಸ್, ಆ್ಯಂಡ್ ರಜಾ ಸಿಗ್ಲಿಲ್ಲ, 15 ದಿನ ಗುದ್ದಾಡಿ ರಜಾ ತಗೊಂಡಿರೋದು. ಗುದ್ದಾಡಿ ರಜಾ ತಗೊಂಡಿರೋದು. ಸೊ ಏನೇನು ಬಂತು ನಮ್ದು C2 ಟರ್ಮಿನಲ್ಲು, ನಮ್ಮ ಗೇಟು. ಸೊ ಇದೇ ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ಫ್ಲೈಟ್ ಹತ್ತಾ ಇರೋದು. ಮುಂಚೆ 2-3 ಹೋಗ್ತಿದ್ವಿ, ಈಗ ಆ ಕಡೆ 2, ಈ ಕಡೆ 2, ಆ್ಯಂಡ್ ಮಧ್ಯ 4 ಸಪ್ರೆ. ಆ್ಯಂಡ್ ಎಲ್ಲರಿಗೂ ಒಂದು TV ಇದೆ ಮುಂದ್ಗಡೆ, ನಮಗೂ ಇದೆ. ಆ್ಯಂಡ್ ಹೆಡ್ಸೆಟ್ ಕೊಟ್ಟಿದ್ದಾರಲ್ವಾ, ಕ್ರೇಜಿ. ದಿಂಬು ಮತ್ತು ಬೆಡ್ಶೀಟ್, ಬ್ಲ್ಯಾಂಕೆಟ್. ಓಕೆ, ಬ್ಲ್ಯಾಂಕೆಟ್ ಕ್ರೇಜಿ. ಸೊ ಮೇಡಮ್ ಬಂದು ಈಗ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಫುಲ್ಲೆಲ್ಲ ಹೊತ್ಕೊಂಡು ದಿಂಬಿಗೆ ಇಟ್ಕೊಂಡು. ಆ್ಯಂಡ್ ಇಲ್ಲಿ ಏನು ನೋಡಬೇಕು ಟಿ ವಿಲಿ ಅಂತ ಆಲ್ರೆಡಿ ಹುಡುಗಿ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಈಗ ಆ್ಯಕ್ಚುಲಿ ಮಲ್ಕೋಬೇಕು. ಇವಾಗ ಟೈಮ್ ಅಲ್ಲ, ನಾವು ನಿದ್ದೆನೂ ಮಾಡಿಲ್ಲ. ಈಗ ಇಂಡಿಯಾದಲ್ಲಿ 9 ಗಂಟೆ ಆಗಿದೆ. ನಿನ್ನೆನೂ ನಿದ್ದೆ ಆಗಿಲ್ಲ, ಇವತ್ತು ನಿದ್ದೆ ಆಗಲ್ಲ. ನಾಳೆ ಕೊಟ್ಟಿದ್ದು ವೇಸ್ಟ್ ಆಯ್ತಾಗಾರೆ. ನಾಳೆಯಿಂದ ಸುತ್ತಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಸೊ ಮಲ್ಕೊಳ್ಳೇಬೇಕು. ನಾಳೆಯಿಂದ ಪ್ಲ್ಯಾನ್ ಆಗಿದೆ ಫುಲ್ಲು. ಸೊ ಇವತ್ತು ಮಲ್ಕೋಬೇಕು ಬೇಗ. ಮಲ್ಕೊಳ್ಳಲ್ಲ ಅನ್ನೋಕ್ಕೂ ಆಗ್ತಾಯಿಲ್ಲ, ಅಲ್ಲಿ ಇಲ್ಲಿ ತೂಗಿಡಿಸ್ತಾ ಇದ್ದೀವಿ, ಅಷ್ಟು ನಿದ್ದೆ ಇದೆ. ಆ್ಯಂಡ್ ಇಲ್ಲಿ ತುಂಬ ಚಳಿ ಆಗ್ತಾ ಇದೆ ಆಲ್ರೆಡಿ, ಅದಕ್ಕೇ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ ನಾನು ಸಕ್ಕತ್ತಾಗಿದೆ ಫ್ಲೈಟ್, ದೊಡ್ಡ ಫ್ಲೈಟ್ ಫಸ್ಟ್ ಟೈಮ್. ಅದಕ್ಕೆ ಮಧ್ಯ ಬುಕ್ ಮಾಡಿದೆ, ಸೊ ದಟ್ ಇವಾಗ ಯಾವಾಗಲೂ ಕಾರ್ನರಲ್ಲಿ ಕೂರ್ತಾನೆ ಇರ್ತೀವಿ. ಇಲ್ಲಿ 4 ಜನ ಇರೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಅಲ್ಲಿ 2, 4, 2, ಸೊ 1 8 ಜನ, ದೊಡ್ಡ ಫ್ಲೈಟು. ಸೊ ಇವಾಗ ನಾವು ಇಲ್ಲಿಂದ ಹೊರಟು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ
6:30 ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಲೆವೆಲ್ ನಿಮಗೆ ಕಮೆಂಟಲ್ಲಿ ನೀವು ಗೆಸ್ ಮಾಡಿ. ನಾವು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀವಿ ಎಲ್ಲಿ ಹೋಗ್ತೀವಿ ಅಂತ. ಆ್ಯಂಡ್ ಎವ್ರಿ ಡೇ ಬ್ಲಾಗ್ ಮಾಡ್ತೀವಿ. ಹೆಂಗೆ ಬರುತ್ತೆ ಅಂತ. ನಮಗೂ ಹೊಸ ದೇಶ, ಎಸ್, ಹೊಸ ಭಾಷೆ, ಹೊಸ ಜನ ಎಲ್ಲನೂ ಹೊಸದು ಅನಿಸ್ತಾ ಇದೆ. ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ, ಇವಾಗ ನಮ್ಮ ಎಕ್ಸ್ಪೀರಿಯನ್ಸಿಂದ ನಿಮಗೂ ಮುಂದೆ ನಾವು ಹೋಗ್ತಿರೋ ಕಂಟ್ರಿಗೆ ಹೋಗಬೇಕು ಅಂತ ತುಂಬ ಜನದ ಕನಸಿದೆ ಆ್ಯಕ್ಚುಲಿ. ಹೌದು. ಸೊ ನಿಮಗೂ ಹೆಲ್ಪ್ ಆದರೆ ವಿಡಿಯೋನ ಸೇಮ್ ಇಟ್ಕೊಳ್ಳಿ, ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ಸೊ ಇದಾಗಿತ್ತು ನಮ್ಮ ಫಸ್ಟ್ ವ್ಲಾಗ್. ಸೊ ನಾಳೆಯಿಂದ ಕಂಪ್ಲೀಟ್ ಎಲ್ಲ ನಮ್ಮ ಸ್ಪೆಷಲ್ ವೆಕೇಷನ್ ಕಂಪ್ಲೀಟ್ ವ್ಲಾಗ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋನ ಫಸ್ಟ್ ಪಾರ್ಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ, ನಿಮ್ಮ ಜೊತೆ ನಿಮ್ಮ ಇಷ್ಟ. ಹೋಗ್ಬಿಟ್ಟು ನೋಡೋದಾಯ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ನಾವೀಗ